ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮರೇ, ಹಾಗೆ ಇರಿ, ನಾನು ಕಾಲು ಹೊತ್ತೀನಿ. ದಯವಿಟ್ಟು ಪ್ಲೀಸ್ ನೀವು ಕಾಲೆಲ್ಲ ಹೊತ್ಬಿಡಿ. ಗೌತಮರೇ, ನೀವು ಮನೆಯವ್ರಿಗೋಸ್ಕರ ಅಷ್ಟೆಲ್ಲ ಮಾಡ್ತೀರಾ, ನಾನು ಇಷ್ಟು ಮಾಡಬಾರ್ದ? ನಾನು ಕಾಲು ಹೊತ್ಕೊಡ್ತೀನಿ, ನಿಮ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಬೇಡ ನೋಡಿ, ನೀವು ಕಾಲೆಲ್ಲ ಮುಟ್ಬೇಡಿ ಪ್ಲೀಸ್, ಬೇಡ ಬೇಡ ಮಾಡಬೇಡಿ. ನೋಡಿ, ನೀವು ಸುಮ್ಮನಿರಿ. ನನ್ನ ಸಮಾಧಾನಕ್ಕೋಸ್ಕರ ಆದರೂ ನೀವು ಸೇವೆ ಮಾಡಿಸ್ಕೊಳ್ಳೇಬೇಕು. ಬನ್ನಿ. ಸಾಕು ಬಿಟ್ಬಿಡಿ. ಏನಾಯ್ತು? ಏನು ನನಗೆ ಒಂಥರ ಮುಜುಗರ ಆಗುತ್ತೆ, ಕಚ್ಗುಳಿ ಕೊಟ್ಟಂಗಾಗುತ್ತೆ, ಬೇಡ. ಅಯ್ಯೋ, ಇದು ನನ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ನಿಮ್ಗೆ ಅಷ್ಟೊಂದು ಕಚ್ಗುಳಿ ಆಗುತ್ತಾ? ಹೌದು. ಎಲ್ಲಿ? ಇಲ್ಲ ನೋಡಿ, ಬೇಡ ರೀ. ಇಲ್ಲಿ ಮತ್ತಿಲ್ಲಿ? ಏನ್ ಮಾಡ್ತಾ ಇದ್ದೀರಾ? ಅರೆ, ನಿಮಗ್ ಕಚ್ಗುಳಿ ಎಲ್ಲೆಲ್ಲ ಆಗುತ್ತೆ ಅಂತ ತಿಳ್ಕೊತಿದ್ದೀನಿ. ಕಚ್ಗುಳಿ ಪಾಯಿಂಟ್ಸ್ ನ ನೋಟ್ ಎಷ್ಟು ಅಂತ ನೋಡ್ತಿದ್ದೀನಿ. ಬೇಡ ಬಿಡಿ ಪ್ಲೀಸ್. ನೋಡಿ, ನೀವೆಲ್ಲಿ ಮುಟ್ಟಿದ್ರು ಕಚ್ಗುಳಿ ಆಗುತ್ತೆ, ಬಿಟ್ಬಿಡಿ, ಬೇಡ. ಸರಿ. ತುಂಬಾ ನೋವಾಗ್ತಿದ್ಯಾ? ಸ್ವಲ್ಪ ಮೈಕೈ ನೋವಿದೆ, ಬಟ್ ಸರಿ ಹೋಗುತ್ತೆ, ಡೋಂಟ್ ವರಿ. ಹಾಗೆ ಬಿಟ್ರೆ ಹೇಗೆ ಸರಿ ಹೋಗುತ್ತೆ? ನೀವೊಂದು ಕೆಲಸ ಮಾಡಿ, ನೀವು ಕುರ್ತಾ ಬಿಚ್ಚಿ. ಯಾಕೆ? ಅರೆ, ಶಾಖ ಕೊಡಕ್ಕೆ. ಉಪ್ಪಿನ ಶಾಖ ತಗೊಂಡ್ಬರ್ತೀನಿ ನಾನು. ಶಾಖ ಕೊಟ್ರೆ ಮೈಕೈ ನೋವು ಬೇಗ ಸರಿ ಹೋಗುತ್ತಂತೆ. ಬೇಡ ಬೇಡ ಬೇಡ. ನೋ. ಗೌತಮರೇ, ನಾಚ್ಕೋತಿದ್ದೀರಾ? ಇಲ್ಲಿ ನೋಡಿ, ನನ್ನನ್ನು ನರ್ಸ್ ಅಂತ ಅನ್ಕೊಳ್ಳಿ, ನಾಚ್ಕೋಬಿಡಿ. ನಾನು ಶಾಖ ತಗೊಂಡ್ಬರ್ತೀನಿ, ನೀವು ಕುರ್ತಾ ಬಿಚ್ಚಿ. ಬೇಡ ರೀ, ಅವೆಲ್ಲ ಏನು ಬೇಡ. ಸರಿ, ಓಕೆ. ನಾನು ಬೇಡ ಅಂದ್ರು ಕೆಲ್ಸದವ್ರ ಕೈಯಲ್ಲಿ ಕಳಿಸ್ತೀನಿ, ಹಾಗಾದ್ರೂ ಓಕೆನಾ? ಬೇಡ, ಮಾತ್ರೆ ತಗೊಂಡ್ರೆ ಮೈಕೈನೋ ಹೋಗುತ್ತೆ, ಶಾಖ ಎಲ್ಲ ಬೇಡ ರೀ. ಸರಿ, ನಾನು ಕಷಾಯ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ನೀವು ಇಲ್ಲ ಅನ್ನಂಗೆ ಇಲ್ಲ. ಗೌತಮರೇ, ಗೌತಮರೇ, ಏನಾಯ್ತು? ಇಲ್ಲಿ ಬನ್ನಿ. ಇಲ್ಲಿ ಏನಾಯ್ತು? ತಲೆ ಸುದ್ದಾಗ ನೀರು. ಬೇಡ ಬೇಡ ಅಂದ್ರು ಅದನ್ನೆಲ್ಲ ಮಾಡಿದ್ರಿ ನೀವು. ಇರಿ, ನಾನು ಡಾಕ್ಟರ್ ಕಾಲ್ ಮಾಡ್ತೀನಿ. ದಾಕಿನಿ, ನನ್ಗೆ ಯಾಕೋ ಮನೆ ಖರ್ಚು ವಿಚಾರದಲ್ಲಿ ನಾವು ಹಳಿ ತಪ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಯಾಕ್ರಿ ಅಂತ ಇದ್ದೀರಾ? ಏನ್ ಗೊತ್ತಾ ಮಂದಾಕಿನಿ, ನಮ್ಮ ಹತ್ರ ಇರೋ ದುಡ್ಡನ್ನ ನಾವು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಏನೇನಕ್ಕೆ ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು ಅನ್ನೋದಕ್ಕೆ 50-30-20 ಅಂತ ಒಂದು ಗೋಲ್ಡನ್ ರೂಲ್ ಇದೆ. 30-20ನ? ಇದ್ಯಾವ್ದ್ರಿ ಇದು? ನಾನು ಕೇಳೇ ಇಲ್ಲ. ನೀನ್ ಕೇಳಿರಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಯಾರು ಅದನ್ನ ಹೇಳೋದೇ ಇಲ್ಲ. ಬೇಡದಿರೋ ವಿಷಯಗಳನ್ನ ಎಲ್ಲ ಹೇಳ್ತಾರೆ. ನೋಡು, ನಮ್ಮ ದುಡಿಮೆಯ ದುಡ್ಡಲ್ಲಿ 50% 50% ನಾವು ಅಗತ್ಯ ಖರ್ಚುಗಳಿಗೆ ಖರ್ಚು ಮಾಡೋದು. ಏನು ಅಗತ್ಯ ಖರ್ಚು ಅಂದ್ರೆ ನಮ್ಮ ರೆಂಟು, ರೇಷನ್ನು, ಮನೆ ಸಾಲ, ಇದಕ್ಕೆಲ್ಲ ಇದು ಅವಶ್ಯಕ. ಈ ಖರ್ಚುಗಳಿಗೆ ನಾವು ನಮ್ಮ ಆದಾಯದಲ್ಲಿ 50% ಯೂಸ್ ಮಾಡ್ತೀವಿ. ಓಕೆ, ಇನ್ನು 30% ಜೀವನ ಅನ್ನೋದಿರೋದು ಯಾಕೆ? ಜೀವನ ಅಂತ ಇರೋದು ನಾವು ಸಂಭ್ರಮಿಸೋಕೆ ಅಲ್ವಾ, ಖುಷಿ ಪಡೋದಕ್ಕೆ, ಅನುಭವಿಸೋದಕ್ಕೆ, ನಗೋದಕ್ಕೆ, ಸಂತೋಷ ಪಡೋದಕ್ಕೆ. ಇದಕ್ಕೆ ನಾವು ಒಂದು 30% ದುಡ್ಡನ್ನ ಮೀಸಲಾಗಿದೆ. ಇನ್ನು ಉಳಿದಿರೋ 20%ನ
ನಾವು ಸೇವ್ ಮಾಡಬೇಕು. ಈಗ ಒಬ್ಬ ವ್ಯಕ್ತಿ 1,00,000 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತ ಇಟ್ಕೋ, ಅದರಲ್ಲಿ 50,000 ರೂಪಾಯಿ 50% ಅಗತ್ಯ ಖರ್ಚುಗಳಿಗೆ, 30,000 ರೂಪಾಯಿ ನಮ್ಮ ಖುಷಿಗಳಿಗೆ, ಇನ್ನು 20,000 ರೂಪಾಯಿನ ಉಳಿಸ್ಬೇಕು. ಉಳಿಸಿ ಅದನ್ನ ಇನ್ವೆಸ್ಟ್ ಮಾಡಿ ಬೆಳೆಸ್ಬೇಕು. ನಮ್ಮಲ್ಲಿ ಏನಾಗಿದೆ, ಖರ್ಚು ಜಾಸ್ತಿ, ಸಾಲದ ಜಾಸ್ತಿ, ಉಳಿಸೋದು ಕಡಿಮೆ. ಹಾಗಾಗಿ ನಮ್ಮ ಲೆಕ್ಕ ಎಲ್ಲ ಏರುಪೇರು ಆಗ್ತಾ ಇದೆ. ನಾವೀಗಲೇ ಎಚ್ಚೆತ್ಕೋಬೇಕು. ಮುಂದಾಕಿನಿ ಈಗ ಆಗ್ತಿರೋ ಖರ್ಚನ್ನ ನಾವು ಕಂಟ್ರೋಲ್ ಮಾಡಲೇಬೇಕು. ಜೀವ ಅಪ್ಪ ಅಪ್ಪ ಹೇಳಿ. ಜೀವ, ಸಂಬಳ ಆಯ್ತಾನಪ್ಪ? ಅಪ್ಪ ಅದು ಅಪ್ರೈಸಲ್ ಟೈಮ್ ಅಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಮೋಸ್ಟ್ಲಿ ನಾಳೆ ಆಗುತ್ತೆ. ಮಾವ ಅರ್ಜೆಂಟ್ ಇದೆಯಾ? ನಾನು ಕೊಟ್ಟಿದ್ಲಾ? ಇಲ್ಲ ಮಹಿ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ, ನಾನೇ ಕೊಡ್ತೀನಿ. ಅಯ್ಯೋ, ನೀನೇನು ವರಿ ಮಾಡ್ಕೋಬೇಡಮ್ಮ, ಅಂಥದ್ದೇನು ಅರ್ಜೆಂಟ್ ಇಲ್ಲ. ಅದು ಸಂಬಳ ಬಂತ ಅಂತ ಕೇಳೋದು ಈ ಮನೆಯಲ್ಲಿ ಒಂದು ವಾಡಿಕೆ. ಯಾಕೆ ಕೇಳ್ತೀವಿ ಗೊತ್ತಾ, ಇವನಿಗೆ ಒಂದು ಹೇಳೋರು ಕೇಳೋರು ಇದ್ದಾರೆ ಅಂತ ಅರ್ಥ ಆಗ್ಬೇಕು, ಸ್ವಲ್ಪ ಜವಾಬ್ದಾರಿ ಬರ್ಬೇಕು, ಅದಕ್ಕೆ ಕೇಳೋದು ಅಷ್ಟೇ. ಹಲೋ, ಹೇಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು. ಯಾರ ಮಗ್ನೆ? ಅದು ಮ್ಯಾನೇಜರ್ ಫೋನ್ ಮಾಡಿದ್ರು. HR ಜೊತೆ ನಾಳೆ ಮೀಟಿಂಗ್ ಇದೆ ಅಂತ. ಮೋಸ್ಟ್ಲಿ ನನ್ನ ಅಪ್ರೈಸಲ್ ಬಗ್ಗೆನೇ ಮಾತಾಡೋದಕ್ಕಿರ್ಬೇಕು. ಈ ಸರಿ 30% ಹೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಖಂಡಿತ ಆಗುತ್ತೆ, ಆ ಕಾನ್ಫಿಡೆನ್ಸ್ ಇದೆ. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವಾವ್ ಅಣ್ಣ, ದಟ್ಸ್ ಅ ಗ್ರೇಟ್ ನ್ಯೂಸ್. ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್. ನಾಳೆ ಪಾರ್ಟಿ ಮಾಡೋಣ. ಶೋರ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಜೀವ. ಆ್ಯಂಡ್ ನನ್ನ ಕಡೆಯಿಂದನೂ ಅಡ್ವಾನ್ಸ್ ಕಂಗ್ರಾಟ್ಸ್. ಥ್ಯಾಂಕ್ ಯು. ಸರಿ, ಹಾಗಿದ್ರೆ ನಾನು ಅಡ್ವಾನ್ಸ್ ಆಗಿ ಇವತ್ತು ರಾತ್ರಿ ಅಡುಗೆನಲ್ಲಿ ಪಾಯಸ ಮಾಡ್ಬಿಡ್ತೀನಿ. ಓಕೆ ಓಕೆ, ಸಬ್ಬಕ್ಕಿ ಪಾಯಸ. ಡೆಫಿನೆಟ್ ಸಬ್ಬಕ್ಕಿ. ಓಕೆ. ಶಿವ, ಈ EMIಗಳಿದೆಯಲ್ಲ, ಇದರಿಂದ ತುಂಬ ಖರ್ಚಾಗ್ತಿದೆ. ಹೇಗಾದರೂ ಮಾಡಿ ಇದನ್ನ ಮುಗಿಸ್ಬಿಟ್ರೆ ತುಂಬ ಉಳಿತಾಯ ಆಗತ್ತೆ ಕಣ. ಅಪ್ಪ, ನೀವು ವರಿ ಮಾಡ್ಕೋಬೇಡಿ. ನನಗೆ ಪ್ರಮೋಷನ್ ಆಗ್ತಿದೆ. 30% ಸ್ಯಾಲ್ರಿ ಹೈಕ್ ಆಯ್ತು ಅಂತಂದ್ರೆ 30% ನಮ್ಮ ಪ್ರಾಬ್ಲಮ್ ಕಡಿಮೆ ಆದಂಗೆ ಲೆಕ್ಕ. ಹೇಗಾದ್ರೂ ದುಡ್ಡು ಹೊಂದಿಸಿ ಎಲ್ಲ ಲೋನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೋದು. ಇನ್ಮೇಲೆ ನೋ ಮೋರ್ ಲೋನ್ಸ್, ಓನ್ಲಿ ಸೇವಿಂಗ್ಸ್. ಓಕೆನಾ? ಆ್ಯಕ್ಚುಲಿ ದೇರ್ ಇಸ್ ನಥಿಂಗ್ ಟು ವರಿ. ಇವತ್ತು ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿರೋ ಹಂಗೆ ಕಾಣಿಸ್ತಾರೆ, ಅದಕ್ಕೆ ಹೀಗೆಲ್ಲ ಆಗಿದೆ. ಸ್ಟ್ರೆಸ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದು ತುಂಬಾ ಡೇಂಜರಸ್. ಅಯ್ಯೋ ಡಾಕ್ಟರ್, ದಯವಿಟ್ಟು ಹಾಗನ್ಬೇಡಿ. ಆಮೇಲೆ ಟೆನ್ಷನ್ ಜಾಸ್ತಿ ಮಾಡಿಕೊಂಡು ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗಿಬಿಟ್ರೆ ಕಷ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.